ವಿಜಯನಗರದಲ್ಲಿ ರಾರಾಜಿಸ್ತಾ ಇದ್ದಂತ ಬ್ಯಾನರ್ಗೆ ಕತ್ತರಿ ಬಿದ್ದಿದೆ. ಇದು ಪಿಎನ್ಎಸ್ ವಿಸ್ತಾರ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ಗಳ ತೆರವಿಗೆ ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಜಯನಗರದಲ್ಲಿ ಎಲ್ಲೆಂದರಲ್ಲಿ ರಾರಾಜಿಸ್ತಾ ಇದ್ದಂತ ಬ್ಯಾನರ್ಗಳಿಗೆ ಬ್ರೇಕ್ ಬಿದ್ದಿದೆ. ಪಿಎನ್ಎಸ್ ವಿಸ್ತಾರ ನ್ಯೂಸ್ ಈ ಕುರಿತಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಕಮಿಷನರ್ ಎಚ್ಚೆತ್ತುಕೊಂಡಿದ್ದಾರೆ. ಅನಧಿಕೃತ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ತೆರವು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಗಸ್ತು ವೇಳೆ ಏನಾದರೂ ಬ್ಯಾನರ್ಗಳು ಕಂಡು ಬಂದ್ರೆ ಅಂಥವರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ. ಜಿಬಿಎ ಕಮಿಷನರ್ ಮಹೇಶ್ವರ ರಾವ್ ಅವರು ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ನೋಡಿ, ಇವರೇ ಒಂದಷ್ಟು ಜಾಗಗಳನ್ನು ಖರೀದಿ ಮಾಡಿ ಫ್ಲೆಕ್ಸ್ಗಳನ್ನು ಕಟ್ಟಿರೋ ರೀತಿಯಲ್ಲಿ ಬಿಲ್ಡಪ್ ಕೊಡ್ತಾರೆ. ಮತ್ತೆ ಇವರೇ ಹೇಳೋದು ಬೆಂಗಳೂರಿನ ಅಂದ ಚಂದವನ್ನ ಈ ಫ್ಲೆಕ್ಸು ಬ್ಯಾನರ್ಗಳು ಹಾಳು ಮಾಡ್ತವೆ ಅಂತ. ಮತ್ತೆ ಒಂದಷ್ಟು ಕಡೆಗಳಲ್ಲಿ ರಾಜಕಾರಣಿಗಳು, ರಾಜಕೀಯ ಪುಡಾರಿಗಳು, ಕಿಡಿಗೇಡಿಗಳು ಅವ್ರಿಗೆ ಇಷ್ಟ ಬಂದಂತವ್ರು ಇಷ್ಟ ಬಂದಂಗೆ ಬ್ಯಾನರ್ಗಳನ್ನು ಕಟ್ಟೋದು. ಏನು ನಿಮಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ? ಹಾಗಾದರೆ ಪ್ರತ್ಯೇಕವಾಗಿ ನಿಮಗೆ ರೂಲ್ಸ್ ಏನಾದರೂ ಇದೆಯಾ ರಾಜ್ಯದಲ್ಲಿ? ಬೆಂಗಳೂರಿನಲ್ಲಿ ನಿಮ್ಮ ಪ್ರದೇಶಕ್ಕೆ ಮಾತ್ರ ಪ್ರತ್ಯೇಕವಾಗಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಾದರೂ ಜಿಬಿಎ ಮಾಡಿಟ್ಟಿದೆಯಾ? ಇಷ್ಟ ಬಂದಂಗೆ ನೀವು ಫ್ಲೆಕ್ಸ್ ಬ್ಯಾನರ್ಗಳನ್ನು ಕಟ್ಬೋದಾ? ಹಾಗಾದರೆ ಬೇರೆ ಯಾರಾದರೂ ಸಾಮಾನ್ಯ ಜನರು ಫ್ಲೆಕ್ಸ್ ಬ್ಯಾನರ್ಗಳನ್ನ ಕಟ್ಬಿಟ್ರೆ ನೀವು ಅದ್ರ ವಿರುದ್ಧ ಕ್ರಮ ಕೈಗೊಳ್ತೀರಿ, ಹಂಗೆ ಹಿಂಗೆ ಅಂತೀರಿ. ರಾಜಕಾರಣಿಗಳು ಹೆಂಗೆ ಬೇಕಾದರೆ ಹಂಗೆ ಕಟ್ಕೊಂಡು ಹೋಗ್ಬೋದು. ಅದು ಬೆಂಗಳೂರಿನ ಅಂದಚಂದವನ್ನು ಹಾಳು ಮಾಡೋದಿಲ್ಲ. ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಆದೇಶ ಕೊಟ್ಟಿದೆ. ಹೈಕೋರ್ಟ್ನ ವರ್ಡಿಕ್ಟ್ ಇದೆ, ಹೈಕೋರ್ಟ್ನ ಆದೇಶ ಇದೆ. ಬೆಂಗಳೂರಿನ ಯಾವುದೇ ಭಾಗದಲ್ಲೂ ಫ್ಲೆಕ್ಸು ಬ್ಯಾನರ್ಗಳನ್ನು ಕಟ್ಟೋ ಹಾಗೆ ಇಲ್ಲ. ಏನ್ರಿ ಅದು? ಇಷ್ಟ ಬಂದಂಗೆ ನೀವು ಫ್ಲೆಕ್ಸು ಬ್ಯಾನರ್ಗಳನ್ನು ಕಟ್ಕೊಂಡು ಹೋದರೆ ನಿಮ್ಮನ್ನ ಹೇಳೋರು ಕೇಳೋರು ಯಾರಿಲ್ಲ. ಕೇಳಕ್ಕೆ ಬಂದರೆ ನಮ್ಮ ಕಡೆಯವರು ನಮ್ಮದೇ ಇದು, ಆ ರೀತಿಯಾದಂಥ ಒಂದು ಉಡಾಫೆ ಉತ್ತರವನ್ನು ಕೊಡೋದು. ಈ ಕುರಿತು ಪಿಎನ್ಎಸ್ ವಿಸ್ತಾರ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿತ್ತು ವೀಕ್ಷಕರೇ. ಸೊ ಈಗ ಮಹೇಶ್ವರ ರಾವ್ ಅವರು ಆ ಎಲ್ಲ ಫ್ಲೆಕ್ಸ್ಗಳನ್ನು ತೆರವು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮುಂದೆ ಆ ರೀತಿಯಾಗಿ ಯಾರು ಫ್ಲೆಕ್ಸ್ಗಳನ್ನು ಕಟ್ಟದ ರೀತಿಯಲ್ಲಿ ಕ್ರಮ ವಹಿಸ್ತೀವಿ ಅಂತಲೂ ಹೇಳಿದ್ದಾರೆ.